ಸ್ನೇಹಿತರೆ ನಮಸ್ಕಾರ. ಏನಿದ್ದಾನೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಹಾತ್ಮ ಗಾಂಧಿಯವರ ಆತ್ಮಚರಿತ್ರೆಯಲ್ಲಿ 4ನೇ ಭಾಗವಾದ ಗಂಡನ ಪಾತ್ರ ವಹಿಸುವುದು, ಈ ಭಾಗವನ್ನು ತಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ನನ್ನ ವಿವಾಹದ ಕಾಲದಲ್ಲಿ 1 ಪೈಸೆಗೆ ಒಂದರಂತೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಅದರಲ್ಲಿ ದಾಂಪತ್ಯ ಪ್ರೇಮ, ಬಾಲ್ಯ ವಿವಾಹ, ಮಿತವ್ಯಯ, ಹೀಗೆ ಅನೇಕ ವಿಚಾರಗಳನ್ನು ಚರ್ಚಿಸಲಾಗ್ತಾ ಇತ್ತು. ನಾನು ಅದನ್ನು ಕೊಂಡುಕೊಂಡು ಬಂದು ಮನೆಯಲ್ಲಿ ಇರಿಸ್ಕೊಂಡು ಪೂರ್ತಿಯಾಗಿ ಇಡಿಯಾಗಿ ಓದ್ತಾ ಇದ್ದೆ. ಅವುಗಳಲ್ಲಿ ಯಾವುದಾದರೂ ಕಂಡರೆ ನಾನು ಮೊದಲಿಂದ ಕೊನೆಯವರೆಗೆ ಚೆನ್ನಾಗಿ ಓದ್ಕೊಳ್ತಾ ಇದ್ದೆ. ಇಷ್ಟವಿಲ್ಲದ್ದನ್ನು ಮರೆಯುವುದು ಮತ್ತು ಇಷ್ಟಪಡುವಂತಹ ವಿಚಾರಗಳನ್ನು ಆಚರಣೆಗೆ ತಂದುಕೊಳ್ಳುವುದು ನನ್ನ ಸ್ವಭಾವವಾಗಿತ್ತು. ಆ ಚಿಕ್ಕ ಪುಸ್ತಕಗಳಲ್ಲಿ ಜೀವ ಇರುವವರೆಗೆ ಹೆಂಡತಿಯೊಂದಿಗೆ ಆತ್ಮಸಾಕ್ಷಿಯಾಗಿ ನಡೆದುಕೊಳ್ಳುವುದು ಗಂಡನ ಕರ್ತವ್ಯ ಎಂಬುದನ್ನು ಒತ್ತಿ ಹೇಳಲಾಗಿತ್ತು. ಈ ವಿಚಾರ ನನ್ನ ಹೃದಯದಲ್ಲಿ ಕಾಯಮಾಗಿ ಅಚ್ಚೊತ್ತಿದಂತೆ ಉಳಿದುಕೊಂಡಿತು. ಇದಕ್ಕಾಗಿ ಹೆಚ್ಚಾಗಿ ಸತ್ಯದ ಬಗ್ಗೆ ತೀವ್ರವಾದ ಆಸಕ್ತಿ ನನ್ನಲ್ಲಿ ಸಹಜವಾಗಿ ಹುಟ್ಟಿಕೊಂಡಿತ್ತು. ಆದ್ದರಿಂದ ಅವಳಿಗೆ ಮೋಸ ಮಾಡುವ ಪ್ರಶ್ನೆಯೇ ಏಳುತ್ತಿರಲಿಲ್ಲ. ಆ ಎಳೆಯ ವಯಸ್ಸಿನಲ್ಲಿ ದ್ರೋಹ ಬಗೆಯುವುದಕ್ಕೆ ಅವಕಾಶವೇ ಇರಲಿಲ್ಲ. ಆದರೆ ಆತ್ಮಸಾಕ್ಷಿಯ ಪಾಠ ಅನುಚಿತವಾದ ಪರಿಣಾಮವನ್ನು ಕೂಡ ಉಂಟು ಮಾಡಿತು. ನನ್ನ ಹೆಂಡತಿಗೆ ನಾನು ಪ್ರಾಮಾಣಿಕನಾಗಿರುತ್ತೇನೆ ಎಂದು ಮಾತು ಕೊಟ್ಟಂತೆ ಆಕೆ ಕೂಡ ನನಗೆ ಪ್ರಾಮಾಣಿಕಳಾಗಿರುವುದಾಗಿ ಮಾತು ಕೊಡಬೇಕು ಎಂದು ನನ್ನಲ್ಲಿ ನಾನು ಹೇಳಿಕೊಂಡೆ. ಇದರಿಂದಾಗಿ ನಾನು ಹೊಟ್ಟೆ ಕಿಚ್ಚು ಪಡುವ ಗಂಡನಾದೆ. ನನ್ನ ಹೆಂಡತಿಯ ದಾಂಪತ್ಯ ನಿಷ್ಠೆಯ ಬಗ್ಗೆ ಸಂಶಯ ಪಡಲು ಖಂಡಿತ ಯಾವುದೂ ಕೂಡ ಕಾರಣ ಇರಲಿಲ್ಲ. ಆದರೆ ಮಾತ್ಸರ್ಯ ಎಂಬುದು ಕಾರಣಗಳಿಗೋಸ್ಕರ ಕಾಯುತ್ತಾ ಕೂರುವುದಿಲ್ಲ. ಅವಳು ಎಲ್ಲಿಗೆ ಹೋಗುತ್ತಾಳೆ, ಎಲ್ಲಿಂದ ಬರುತ್ತಾಳೆ ಎಂಬ ವಿಷಯ ನನಗೆ ತಿಳಿದಿರಬೇಕು. ಆದ್ದರಿಂದ ಅವಳು ನನ್ನ ಅನುಮತಿ ಇಲ್ಲದೆ ಎಲ್ಲೂ ಹೋಗಬಾರದು ಎಂಬುದು ನಮ್ಮ ಮಧ್ಯೆ ಕಹಿ ಬೀಜಗಳನ್ನು ಬಿತ್ತಿತು. ಈ ನಿರ್ಬಂಧ ಒಂದು ರೀತಿಯಲ್ಲಿ ಸೆರೆವಾಸದಂತಿತ್ತು. ಕಸ್ತೂರ್ಬಾ ಅಂತಹ ಸ್ಥಿತಿಯನ್ನು ಸಹಿಸಿಕೊಳ್ಳುವ ಹುಡುಗಿಯಾಗಿರಲಿಲ್ಲ. ತಾನು ಇಷ್ಟ ಬಂದಾಗ ಯಾವಾಗ ಬೇಕಾದರೂ ಎಲ್ಲಿಗಾದರೂ ಹೋಗುವುದಾಗಿ ಖಚಿತವಾಗಿ ಅವಳು ತಿಳಿಸಿಬಿಟ್ಟಳು. ನಾನು ಹೆಚ್ಚು ಮಾಡಿದಷ್ಟು ಆಕೆ ಅದನ್ನು ಹೆಚ್ಚು ಹೆಚ್ಚಾಗಿ ಮುರಿಯಲು ಆರಂಭಿಸಿದಳು. ಹೀಗಾಗಿ ನಾವಿಬ್ಬರೂ ಪರಸ್ಪರ ಮಾತನಾಡುವುದನ್ನು ನಿಲ್ಲಿಸಿದೆವು. ಬಾಲ ದಂಪತಿಗಳಾದ ನಮ್ಮಲ್ಲಿ ಪ್ರತಿನಿತ್ಯವೂ ಅದೇ ಕ್ರಮ ಮುಂದುವರಿಯಿತು. ನನ್ನ ನಿರ್ಬಂಧಗಳ ವಿರುದ್ಧ ಆಕೆ ತೋರಿಸಿದ ಸ್ವೇಚ್ಛಾಚಾರಕ್ಕೆ ಆಕೆಯ ಮುಗ್ಧತೆಯೇ ಕಾರಣ ಎಂದು ನಾನು ಭಾವಿಸಿಕೊಂಡೆ. ವಂಚನೆಯನ್ನು ಅರಿಯದಂತಹ ಆ ಮುಗ್ಧ ಹುಡುಗಿ ದೇವಾಲಯಕ್ಕೆ ಹೋಗುವುದು, ಗೆಳತಿಯರ ಮನೆಗೆ ಹೋಗುವುದು, ಇವುಗಳಿಗೆ ಯಾವುದೇ ನಿರ್ಬಂಧ ಹೇರಿದಾಗ ಆಕೆ ಅದನ್ನು ಹೇಗೆ ಸಹಿಸಿಕೊಂಡಾಳು? ನನಗೆ ನಿರ್ಬಂಧ ಹೇರುವ ಹಕ್ಕು ನನಗಿದ್ದರೆ ಆಕೆಗೂ ಸಹ ಇರಬೇಕಲ್ವೇ? ಈಗ ನನಗೆ ಆ ವಿಚಾರ ಸ್ಪಷ್ಟವಾಗಿದೆ. ಆದರೆ ಆ ಕಾಲದಲ್ಲಿ ನಾನು ಗಂಡನಾಗಿ ನನ್ನ ಅಧಿಕಾರವನ್ನು ಚೆನ್ನಾಗಿ ಚಲಾಯಿಸುತ್ತಿದ್ದೆ. ಹಾಗಿದ್ದರೂ ನನ್ನ ಜೀವನ ವ್ಯಥೆಯಿಂದ ಕೂಡಿತ್ತು ಎಂದು ಯಾರೂ ಭಾವಿಸಬಾರದು. ನನ್ನ ನಿಷ್ಠೂರತೆ ಎಲ್ಲವೂ ಪ್ರೇಮವನ್ನು ಆಧರಿಸಿತ್ತು. ನಾನು ನನ್ನ ಹೆಂಡತಿಯನ್ನು ಆದರ್ಶ ಸತಿಯನ್ನಾಗಿ ಮಾಡಬೇಕು ಎಂದು ಇಚ್ಛಿಸಿದ್ದೆ. ಆಕೆ ಪರಿಶುದ್ಧವಾದ ಜೀವನವನ್ನು ನಡೆಸಬೇಕೆಂದು, ನಾನು ಕಲಿತದ್ದನ್ನು ಆಕೆಯೂ ಕಲಿಯಬೇಕೆಂದು ನಾನು ಆಶಿಸಿದ್ದೆ. ಆಕೆಯ ಜೀವನ ಮತ್ತು ಚಿಂತನೆ ನನ್ನ ಜೊತೆಯಲ್ಲಿ ಅನ್ಯೋನ್ಯವಾಗಿರಬೇಕೆಂದು ನಾನು ಬಯಸಿದ್ದೆ. ಕಸ್ತೂರ್ಬಾಳಲ್ಲೂ ಸಹ ಅಂತಹ ಮಹಾದಾಸೆ ಇತ್ತು ಎಂದು ನನಗೆ ಗೊತ್ತಿರಲಿಲ್ಲ. ಆಕೆ ಅನಕ್ಷರಸ್ಥಳು. ಆಕೆ ಸರಳ ಜೀವಿ, ಸ್ವತಂತ್ರ ಮನೋಭಾವದವಳು. ಹಾಗೆ ಅಪಾಯ ತಟ್ಟದಂತೆ ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲವಳಾಗಿದ್ದಳು. ಕೊನೆಯ ಪಕ್ಷ ನನ್ನ ಜೊತೆಯಲ್ಲಿ ಆಕೆ ಸಂಕೋಚದಿಂದ ಮನಸ್ಸನ್ನು ಬಿಚ್ಚಿ ಮಾತನಾಡುತ್ತಿರಲಿಲ್ಲ. ಆಕೆಯಲ್ಲಿ ಅವಳ ಮೌಢ್ಯದ ಬಗ್ಗೆ ಅಸಹನೆ ಇರಲಿಲ್ಲ. ಆದ್ದರಿಂದ ನನ್ನ ಕಲ್ಪನೆ ಏಕಪಕ್ಷೀಯವಾಗಿತ್ತು. ನನ್ನ ತೀವ್ರಾಸಕ್ತಿ ಪೂರ್ಣವಾಗಿ ಒಬ್ಬಳು ಮಹಿಳೆಯ ಮೇಲೆ ಕೇಂದ್ರೀಕೃತವಾಗಿತ್ತು. ಅದು ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವಂತಾಗಿರಬೇಕು ಎಂದು ನಾನು ಬಯಸಿದ್ದೆ. ನಾನು ಆಕೆಯಲ್ಲಿ
ತೀವ್ರವಾದ ಆಸಕ್ತಿಯನ್ನು ಇರಿಸಿಕೊಂಡಿದ್ದೆ ಎಂದು ನಾನು ಹೇಳಲೇಬೇಕು. ಶಾಲೆಯಲ್ಲೂ ಕೂಡ ಆಕೆಯ ಬಗ್ಗೆ ಚಿಂತಿಸುತ್ತಿದ್ದೆ. ಸಂಜೆಯಾಗುವ ಚಿಂತೆ, ನಮ್ಮ ಮಿಲನದ ಚಿಂತೆ ಯಾವಾಗಲೂ ನನ್ನನ್ನು ಕಾಡುತ್ತಿತ್ತು. ವಿರಹ ಸಹಿಸಲು ಅಸಾಧ್ಯವಾಗಿತ್ತು. ನಾನು ಆಕೆಯನ್ನು ಬರಡು ಮಾತಿನಿಂದ ರಾತ್ರಿ ತುಂಬ ಹೊತ್ತು ಎಚ್ಚರದಲ್ಲಿ ಇರುವಂತೆ ನೋಡಿಕೊಳ್ಳುತ್ತಿದ್ದೆ. ನುಂಗಿ ಹಾಕುವಂತಹ ವಿಷಯಾಸಕ್ತಿ ನನ್ನಲ್ಲಿತ್ತು. ಹಾಗೆಯೇ ನನ್ನ ಕರ್ತವ್ಯದ ಕಡೆ ಉತ್ಕಟ ಆಸಕ್ತಿ ಇಲ್ಲದಿದ್ದರೆ ನಾನು ಕಾಯಿಲೆಗೆ ಅಥವಾ ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಿದ್ದೆ. ಅಥವಾ ಹೊರೆಯಂತಿರುವ ಬದುಕಿನಲ್ಲಿ ನಾನು ಮುಳುಗಿ ಹೋಗುತ್ತಿದ್ದೆ. ಆದರೆ ಪ್ರತಿದಿನ ಬೆಳಗ್ಗೆ ಗೊತ್ತುಪಡಿಸಲಾದ ಕೆಲಸಗಳನ್ನು ನಾನು ಮಾಡಲೇಬೇಕಾಗಿತ್ತು. ಹಾಗೂ ಯಾರಿಗಾದರೂ ಸುಳ್ಳು ಹೇಳುವುದು ಪ್ರಶ್ನಾತೀತವಾಗಿತ್ತು. ಈ ಕಡೆಯ ನಿರ್ಣಯ ನನ್ನನ್ನು ಅನೇಕ ಪ್ರಲೋಭನೆಗಳಿಂದ ಪಾರು ಮಾಡಿತು. ಕಸ್ತೂರ್ಬಾ ನಿರಕ್ಷಸ್ಥಳಾಗಿದ್ದಳು ಎಂದು ಈಗಾಗಲೇ ಹೇಳಿದ್ದೇನೆ. ಆಕೆಗೆ ಬೋಧಿಸಬೇಕೆಂದು ನನಗೆ ತುಂಬ ಆಸಕ್ತಿ ಇತ್ತು. ಆದರೆ ವಿಷಯಾಸಕ್ತಿ ತುಂಬಿದ್ದ ಪ್ರೇಮ ನನಗೆ ಅವಕಾಶವನ್ನೇ ಕೊಡಲಿಲ್ಲ. ಒಂದು ಕಾರಣವೆಂದರೆ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ನಾನು ಆಕೆಗೆ ಪಾಠವನ್ನು ಕಲಿಸಬೇಕಾಗಿತ್ತು. ಅದು ರಾತ್ರಿಯ ಕಾಲದಲ್ಲಿ ಕಲಿಸಬೇಕಾಗಿತ್ತು. ಹಿರಿಯರ ಎದುರಿನಲ್ಲಿ ಆಕೆಯನ್ನು ಸಂಧಿಸಲು ಭಯ ಪಡುತ್ತಿದ್ದೆ, ಕಡಿಮೆ ಮಾತನಾಡುತ್ತಿದ್ದೆ. ನಮ್ಮ ಯೌವನದ ಕಾಲದಲ್ಲಿ ಕಸ್ತೂರ್ಬಾಗೆ ನಿರ್ದೇಶನ ನೀಡಲು ನಡೆಸಿದ್ದ ಬಹುಪಾಲು ಪ್ರಯತ್ನಗಳು ಯಶಸ್ವಿಯಾಗಲಿಲ್ಲ ಎಂದು ನಾನು ಒಪ್ಪಿಕೊಳ್ಳಲೇಬೇಕು. ನಾನು ವಿಷಯಲೋಲುಪತೆಯ ಅಂಧಕಾರದಿಂದ ಎಚ್ಚೆತ್ತಾಗ ಆಗಲೇ ನಾನು ಸಾರ್ವಜನಿಕ ಜೀವನವನ್ನು ಆರಂಭಿಸಿದ್ದೆ. ಹಾಗಾಗಿ ನನಗೆ ಹೆಚ್ಚು ಬಿಡುವಿನ ಸಮಯ ಸಿಗಲಿಲ್ಲ. ಆಕೆಗೆ ಖಾಸಗಿ ಶಿಕ್ಷಕರಿಂದ ಪಾಠ ಹೇಳಿಸುವ ಪ್ರಯತ್ನ ಕೂಡ ಸಫಲವಾಗಲಿಲ್ಲ. ಈ ಕಾರಣದಿಂದ ಕಸ್ತೂರ್ಬಾ ಈಗ ಕಷ್ಟಪಟ್ಟು ಸರಳವಾದ ಅಕ್ಷರಗಳನ್ನು ಬರೆಯಬಲ್ಲಳು, ಸರಳವಾದ ಗುಜರಾತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲಳು. ನನ್ನ ಪ್ರೀತಿ ಸಮಗ್ರವಾಗಿ ಕಾಮಾಸಕ್ತಿಯ ಕಳಂಕದಿಂದ ದೂರವಾಗಿದ್ದರೆ ಆಕೆ ಇಂದು ಸುಶಿಕ್ಷಿತ ಮಹಿಳೆಯಾಗುತ್ತಿದ್ದಳು ಎಂದು ನನಗೆ ಖಂಡಿತವಾಗಿ ಅರ್ಥವಾಗಿದೆ. ಬಾಲ್ಯ ವಿವಾಹದಂತಹ ಕ್ರೂರ ಪದ್ಧತಿಯ ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿ ಇನ್ನೊಂದು ಪದ್ಧತಿ ಕೂಡ ಇದೆ. ಈ ಪದ್ಧತಿ ಸಾಕಷ್ಟು ಬಾಲ್ಯ ವಿವಾಹದಿಂದ ಆಗುವ ಕೆಡುಕುಗಳನ್ನು ಕಡಿಮೆ ಮಾಡುತ್ತವೆ. ಯುವ ದಂಪತಿಗಳು ಹೆಚ್ಚು ಕಾಲ ಒಟ್ಟಿಗೆ ಇರಲು ತಂದೆ ತಾಯಿಗಳು ಅವಕಾಶ ಮಾಡಿಕೊಡುವುದಿಲ್ಲ. ಎಳೆಯ ಹೆಂಡತಿ ಅರ್ಧಕ್ಕಿಂತಲೂ ಹೆಚ್ಚು ಕಾಲ ಅವರ ತಂದೆಯ ಮನೆಯಲ್ಲೇ ಕಳೆಯುತ್ತಾಳೆ. ನಮ್ಮದು ಸಹ ಅಂತಹದ್ದೇ ಪ್ರಸಂಗವಾಗಿತ್ತು. ನಮ್ಮ ವಿವಾಹದ ಜೀವನದ ಮೊದಲ 5 ವರ್ಷಗಳಲ್ಲಿ 3 ವರ್ಷಗಳಿಗೂ ಹೆಚ್ಚು ಕಾಲ ನಮಗೆ ಒಟ್ಟಿಗೆ ವಾಸ ಮಾಡಲು ಅವಕಾಶವೇ ಸಿಕ್ಕಲಿಲ್ಲ. ಒಂದು ಬಾರಿಗೆ 6 ತಿಂಗಳ ಕಾಲ ಒಟ್ಟಿಗೆ ನಾವು ಕಳೆಯಲೇ ಇಲ್ಲ. ಅಷ್ಟರಲ್ಲಿ ಹೆಂಡತಿಯ ತಂದೆ ತಾಯಿಯರಿಂದ ಕರೆ ಬರ್ತಾ ಇತ್ತು. ಅದು ನನಗೆ ಸ್ವಾಗತಾರ್ಹವಾಗಿರಲಿಲ್ಲ. ಆದರೆ ಆ ಕರೆಗಳು ನಮ್ಮಿಬ್ಬರನ್ನು ಕಾಪಾಡಿದ್ದವು. ಇದು ಅವರ ದಾಂಪತ್ಯ ಜೀವನ ಆರಂಭವಾದಂತಹ ಗಳಿಗೆಯಲ್ಲಿ ಮಹಾತ್ಮ ಗಾಂಧಿಯವರ ನೆನಪುಗಳು. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.